ಸಮಸ್ತ ಭಾರತೀಯರೆಲ್ಲರಿಗೂ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯಗಳು. ಹ್ಯಾಪಿ ರಿಪಬ್ಲಿಕ್ ಡೇ. ಪ್ರಬುದ್ಧ ಭಾರತದಲ್ಲಿ ಬದುಕುತ್ತಿರ್ತಕ್ಕಂಥ ಎಲ್ಲ ಭಾರತೀಯರಾಗಿರ್ತಕ್ಕಂಥ ನಾವುಗಳು ಒಂದಾಗಿ ಸೇರಿ ಈ ಗಣರಾಜ್ಯೋತ್ಸವವನ್ನು ಆಚರಿಸೋಣ. ಬನ್ನಿ, ನೀವು ಸಹ ನನ್ನ ಜೊತೆ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ. ಇವತ್ತಿನ ಬ್ಲಾಗ್ ಏನು ಅಂದರೆ 76ನೇ ಗಣರಾಜ್ಯೋತ್ಸವದ ಬಗ್ಗೆ. ಸೊ ಇವತ್ತು ನಮ್ಮ ಕಾಲೇಜಿನಲ್ಲಿ ಗಣರಾಜ್ಯೋತ್ಸವ ಹಮ್ಮಿಕೊಂಡಿದ್ವಿ. ನಾವು ಅದಕ್ಕೆ ಹೋಗಿ ಆಚರಣೆ ಮಾಡೋಣ ಅಂತ ನಾನು ಬೆಳಗ್ಗೆ 7 ಗಂಟೆಗೆ ಹೊರಟೆ. ನಾವು ಹೋಗೋದಕ್ಕೂ ಮುಂಚೆ ಆಲ್ರೆಡಿ ಫ್ಯಾಕಲ್ಟೀಸ್ ಎಲ್ಲ ಬಂದು ಗಣರಾಜ್ಯೋತ್ಸವದ ಸಿದ್ಧತೆಯಲ್ಲಿ ತೊಡ್ಕೊಂಡಿದ್ರು. ನೋಡಿ, ಇಲ್ಲಿದೆ ಆಲ್ರೆಡಿ ಮ್ಯಾಪನ್ನು ಬರೆದು ಅದಕ್ಕೆ ಬಣ್ಣವನ್ನು ತುಂಬ್ತಾ ಇದ್ದಾರೆ. ಒಂದೊಂದು ರಾಜ್ಯಕ್ಕೂ ಒಂದೊಂದು ಕಲರ್ಗಳನ್ನು ತುಂಬ್ತಾ ಇದ್ದರು. ಲೇಡೀಸ್ ಫ್ಯಾಕಲ್ಟೀಸ್ ಎಲ್ಲ ಬಹಳ ಬಿರುಸಿನಿಂದ ಆ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ರು. ನಾವು ಹೋಗಿ ಅದಕ್ಕೆ ಕೈ ಜೋಡಿಸಿದ್ವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲ ಸಿದ್ಧತೆಗಳೆಲ್ಲ ಆಗಿದ್ವು. ನೋಡಿ, ಆಲ್ರೆಡಿ ಫ್ಲ್ಯಾಗನ್ನು ಕಟ್ಟಿದ್ರು. ನಾವು ಹೋಗೋದಕ್ಕೂ ಮುಂಚೆ ಫ್ಲ್ಯಾಗ್ ರೆಡಿ ಇದೆ, ಬಣ್ಣ ಹಾಕ್ತಾ ಇದ್ದಾರೆ. ಅದೊಂದು ಆಗಿಬಿಟ್ರೆ ಮುಗಿಯಿತು. ನೋಡಿ, ಫೈನಲಿ ಮುಕ್ಕಾಲು ಭಾಗ ಬಣ್ಣ ಹಾಕಿದ್ದಾರೆ. ಬಣ್ಣ ಎಲ್ಲ ರೆಡಿ ಆಗಿದೆ. ನೋಡಿ, ಈ ಥರ ಕರ್ನಾಟಕ ಎಷ್ಟು ಪ್ರಜ್ವಲಿಸ್ತಾ ಇದೆ ಅದರ ಮಧ್ಯದಲ್ಲಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ದಯವಿಟ್ಟು ಈ ಪುಟ್ಟ ಕನ್ನಡಿಗನನ್ನು ಬೆಳೆಸಿ ಸಹಕರಿಸಿ. ನೋಡಿ, ಈ ಥರ ಫೈನಲ್ ಆಗಿ ನಮ್ಮ ಮ್ಯಾಪ್ ರೆಡಿಯಾಗಿದೆ. ಬಣ್ಣ ತುಂಬಿದ್ದಾರೆ, ಎಲ್ಲ ಬಣ್ಣ ಹಾಕಿ ರೆಡಿಯಾಗಿತ್ತು. ನೋಡಿ, ಈ ಥರ ಕಾಣ್ತಾ ಇದೆ. ಸೊ ಎಲ್ಲ ಜೆಂಟ್ಸ್ ಫ್ಯಾಕಲ್ಟಿ ಮತ್ತು ಲೇಡೀಸ್ ಫ್ಯಾಕಲ್ಟೀಸ್ ಎಲ್ಲ ನಾವೆಲ್ಲ ಚೇರಲ್ಲಿ ಕೂತು ಅರೇಂಜ್ ಆಗಿದ್ವಿ. ಸೊ ಬರ್ತಕ್ಕಂಥ ಗೆಸ್ಟನ್ನು ಕಾಯ್ತಾ ಇದ್ವಿ. ಸೊ ನೋಡಿ, ಎಲ್ಲರೂ ಸಹ ಎಲ್ಲ ಅರೇಂಜ್ಮೆಂಟ್ ಆಗಿತ್ತು. ಇನ್ನೇನು ಗೆಸ್ಟ್ ಬರಬೇಕು, ಗೆಸ್ಟ್ಗಳನ್ನು ಕಾಯ್ತಾ ಇದ್ವಿ. ನೋಡಿ, ಗೆಸ್ಟ್ ಬಂದರು. ನಮ್ಮ ಕಾಲೇಜಿನ ಸೆಕ್ರೆಟರಿ ಪ್ರದೀಪ್ ಸರ್ ಮತ್ತು ಅಧ್ಯಕ್ಷರು ಜಯಣ್ಣ ಸರ್ ಸಹ ಆ ಸಮಯಕ್ಕೆ ಸರಿಯಾದ ಸಮಯಕ್ಕೆ ಬಂದರು. ಫ್ಲ್ಯಾಗ್ ಅಷ್ಟು ಮಾಡಿರು. ಬಂದಿರತಕ್ಕಂಥ ಎಲ್ಲರನ್ನ ಸ್ವಾಗತವನ್ನು ಕೋರಿರು ನಮ್ಮ ಕಾಲೇಜಿನ ಮಕ್ಕಳು. ಎಲ್ಲರಿಗೂ ಪುಷ್ಪಗುಚ್ಛಗಳನ್ನು ಕೊಡುವ ಮುಖಾಂತರವಾಗಿ ಅಧ್ಯಕ್ಷರು ಮತ್ತು ಸೆಕ್ರೆಟರಿಗಳಿಗೆ, ಪ್ರಿನ್ಸಿಪಾಲ್ಸ್ಗೆ ಎಲ್ಲರಿಗೂ ಸಹ ವಿದ್ಯಾರ್ಥಿಗಳು ಸ್ವಾಗತವನ್ನು ಕೋರಿರು. ಎಲ್ಲರೂ ಸ್ವಾಗತವನ್ನು ಸ್ವೀಕರಿಸಿರು. ಸ್ವಾಗತವನ್ನು ಸ್ವೀಕರಿಸಿದಂತಹ ನಮ್ಮ ಕಾಲೇಜಿನ ಸೆಕ್ರೆಟರಿ ಪ್ರದೀಪ್ ಸರ್ ಕಾರ್ಯಕ್ರಮ ಕುರಿತು ಒಂದೆರಡು ಮಾತಾಡಿ ಆದಮೇಲೆ ಎಲ್ಲರೂ ಸಹ ಒಂದು ಫೋಟೋಶೂಟನ್ನು ತಗೊಂಡ್ವಿ. ಫ್ಲ್ಯಾಗಿಗೆ ಒಂದು ಸೆಲ್ಯೂಟ್ ಮಾಡುವ ಮುಖಾಂತರವಾಗಿ. ಸೊ ಇಷ್ಟು ಇವತ್ತಿನ ಗಣರಾಜ್ಯೋತ್ಸವದ ಸಂಭ್ರಮ ನಮ್ಮ ಕಾಲೇಜಿನಲ್ಲಾಗಿದ್ದು. ನಿಮ್ಮ ಕಾಲೇಜಿನಲ್ಲಿ, ನಿಮ್ಮಲ್ಲಿ ಊರಿನಲ್ಲಿ ಹೇಗಾಯಿತು ಕಾಮೆಂಟ್ ಮಾಡಿ. ಸೊ ಅದಾದ ಮೇಲೆ ನಮ್ಮ ಕಾಲೇಜಿನಲ್ಲಿ ಎಲ್ಲ ಫ್ಯಾಕಲ್ಟೀಸ್ಗೂ ತಿಂಡಿ ಅರೇಂಜ್ ಮಾಡಿದರು. ಒಳ್ಳೆ ಬಿಸಿ ಬಿಸಿ ಕಾಫಿ, ಟೀ ಎಲ್ಲ ಇತ್ತು. ತಿಂಡಿಗೆ ಇಡ್ಲಿ, ವಡೆ ಮತ್ತು ಶಾವ್ಗೆ ಬಾತ್ ಮಾಡಿದರು. ಸೊ ಎಲ್ಲರೂ ಸಹ ತಿಂಡಿಯನ್ನು ಜೊತೆಗೆ ಕೂತ್ಕೊಂಡು ಎಲ್ಲ ತಿಂಡಿಯನ್ನು ತಿಂದ್ವಿ. ನೋಡಿ, ಎಲ್ಲ ನಮ್ಮ ಫ್ಯಾಕಲ್ಟೀಸ್ ತಿಂಡಿ ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ತಿಂಡಿ ತಿಂದು ನಾನು ಹೊರಟಿದ್ದು ಎಲ್ಲಿಗೆ ಅಂದರೆ ನಮ್ಮ ತುಮಕೂರಿನ ಸ್ಟೇಡಿಯಂ ಕಡೆ ಹೊರಟೆ. ಸ್ಟೇಡಿಯಮ್ಮಿನ ಹೊರಟಂಥ ಸಂದರ್ಭದಲ್ಲಿ ಆಲ್ರೆಡಿ ಎಲ್ಲ ಶಾಲಾ ಕಾಲೇಜಿನ ವಾಹನಗಳೆಲ್ಲ ಸಾಲಾಗಿ ನಿಂತು ಮಕ್ಕಳೆಲ್ಲ ಒಳಗಡೆ ಹೋಗ್ತಾ ಇದ್ವು. ನಾನು ಅವಾಗಲೇ ಅಂದ್ಕೊಂಡೆ ತುಂಬ ಚೆನ್ನಾಗಿ ಇವತ್ತು ಕಾರ್ಯಕ್ರಮ ಮೂಡಿ ಬರುತ್ತೆ ಅಂತ. ಒಳಗಡೆಗೆ ಎಂಟ್ರಿಗೆ ಹೋದಂಥ ಸಂದರ್ಭದಲ್ಲಿ ಎಂಟ್ರಿ ನೋಡಿ ಈ ಥರ ಇತ್ತು, 76ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ. ಸೊ ಒಳಗಡೆ ಹೋದೆ, ಆಲ್ರೆಡಿ ಪೆರೇಡ್ ನಡೀತಾ ಇತ್ತು. ನೋಡಿ, ಎಷ್ಟು ಶಿಸ್ತುಬದ್ಧವಾಗಿ ಪೆರೇಡ್ ನಡೀತಾ ಇತ್ತು ಅಂತಕ್ಕಂಥದ್ದು. ಪೊಲೀಸಿನ ಪಡೆ ಪೆರೇಡನ್ನು ಸ್ಟಾರ್ಟ್ ಮಾಡಿತ್ತು. ಸ್ಟಾರ್ಟಿಂಗಲ್ಲಿ ಅವಾಗ ನಾನು ಹೋದಂಥ ಸಂದರ್ಭದಲ್ಲಿ ನೋಡಿ, ಪೆರೇಡ್ಗಳು ಈ ಥರದಲ್ಲಿ ಸಾಕ್ತಾ ಇದ್ವು. ಒಂದೊಂದು ತಂಡಗಳು ಒಂದೊಂದು ತಮ್ಮ ಶಿಸ್ತುಬದ್ಧ ಪೆರೇಡ್ಗಳನ್ನು ನಡೆಸ್ತಾ ಇದ್ದರು. ನೋಡಿ, ಎಷ್ಟು ಶಿಸ್ತಿದೆ ನೋಡಿ. ನಂತರದಲ್ಲಿ ಇದು ಫೈರ್ ಇಂಜಿನ್ ಅವ್ರ ತಂಡ ಏನಿತ್ತು ಆ ತಂಡನೂ ಸಹ ಇತ್ತು. ಮತ್ತು NSS, NCC ಆಗಿರ್ಬೋದು, ಎಲ್ಲ ತಂಡಗಳು ಅಲ್ಲಿ ಭಾಗವಹಿಸಿದ್ದು. ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದು. ರೆಡ್ ಕ್ರಾಸ್ನವರು ನೋಡಿ, ಇವರು ರೆಡ್ ಕ್ರಾಸ್ನವರು ಭಾಗವಹಿಸಿದ್ದಂಥದ್ದು ನೋಡಿ. ಇವರು ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ತಮ್ಮ ಪೆರೇಡ್ನಲ್ಲಿ ಭಾಗವಹಿಸಿದ್ದಂಥದ್ದು. ತುಂಬ ಶಿಸ್ತುಬದ್ಧವಾಗಿ ಹೆಜ್ಜೆಗಳನ್ನು ಮಾರ್ಚ್ ಫಾಸ್ಟ್ ಮಾಡ್ತಾ ಹಾಕ್ಕೊಂಡು ಸಾಕ್ತಾ ಇದ್ದಂಥದ್ದು ನೋಡಿ. ವಿದ್ಯಾರ್ಥಿಗಳು ಎಷ್ಟು ಶಿಸ್ತುಬದ್ಧವಾಗಿ ನಡೀತಾ ಇದ್ದಾರೆ. ಏನು ಡ್ರೆಸ್ಸು, ಏನು ಶೂಗಳು, ಅವರು ಏನು ಶಿಸ್ತು ನೋಡಿ, ಎಷ್ಟು ನೀಟಾಗಿ ಹೋಗ್ತಾ ಇದ್ದಾರೆ ನೋಡಿ. ವಿದ್ಯಾರ್ಥಿಗಳು ಬಂದರು. ಮತ್ತೊಂದು ತಂಡ ಇಲ್ಲಿ ತಂಡಗಳಿಗೆ ಅವ್ರಿಗೆ ಶಿಸ್ತುಬದ್ಧ ನಡಿಗೆ ಆಗಿರ್ಬೋದು. ಅವರ ಪೆರೇಡ್ಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ ಎಲ್ಲ ಇರುತ್ತೆ ನೋಡಿ. ಇವರು ಮಾಜಿ ಸೈನಿಕರ ತಂಡನೂ ಬಂದಿತ್ತು ಅಲ್ಲಿಗೆ ನೋಡಿ. ಇವರು ಎಷ್ಟು ಶಿಸ್ತುಬದ್ಧವಾಗಿ ವಯಸ್ಸಾದರೂ ಸಹ ಈ ಪೆರೇಡ್ನಲ್ಲಿ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ನೋಡಿ. ಇವರು ಶಾಲಾ ಮಕ್ಕಳು ನೋಡಿ, ಬಾವುಟಗಳನ್ನು ಕೇಸರಿ, ಬಿಳಿ, ಹಸಿರು ಬಾವುಟಗಳನ್ನು ಹಿಡ್ಕೊಂಡು ನಡೀತಾ ಇದ್ದಾರೆ ನೋಡಿ. ಇವರು ಸಹ ಅಷ್ಟೇ ಶಾಲಾ ಮಕ್ಕಳುಗಳು. ಪ್ರತಿಯೊಂದು ಶಾಲೆಯಲ್ಲೂ ಇರ್ತವೆ ಅಂತಕ್ಕಂಥದ್ದು ಗೊತ್ತಿದೆ ನಿಮಗೆ ನೋಡಿ. ಎಲ್ಲರೂ ಸಹ ತಮ್ಮ ತಮ್ಮ ಶಾಲೆಗಳನ್ನು ಪ್ರತಿನಿಧಿಸ್ತಾ ನಡೀತಾ ಇದ್ದಂಥ ಸಂದರ್ಭಗಳಲ್ಲಿ ಅಲ್ಲಿ ಕಂಡ್ವು ನೋಡಿ. ಈಗ ಬರ್ತಾ ಇದೆ ಇನ್ನೊಂದು ಶಾಲೆ ನೋಡಿ. ಇದು ಎಷ್ಟು ಶಿಸ್ತುಬದ್ಧವಾಗಿ ಹೆಜ್ಜೆ ಆಗ್ತಾ ಇದೆ ನೋಡಿ.
ಕೈ ಹೇಗೆ ಬೀಸ್ತಾ ಇದ್ದಾರೆ ನೋಡಿ, ಒಂದೇ ಥರ ಕೈ, ಒಂದೇ ಥರ ಕಾಲುಗಳನ್ನು ಹಾಕ್ತಾ ಇರ್ತಕ್ಕಂಥ ನೋಡಿ. ಹೆಣ್ಮಕ್ಳು ನಾವೇನು ಕಮ್ಮಿ ಇಲ್ಲ ಅಂತ ಅವರು ಸಹ ಈ ಒಂದು ಪೆರೇಡ್ನಲ್ಲಿ ಭಾಗವಹಿಸಿದಂಥದ್ದಾಗಿತ್ತು ನೋಡಿ. ಇದು ಕೊನೆಯ ತಂಡ ಆಗಿತ್ತು, ಕೊನೆಯ ತಂಡನೂ ಸಹ ಅದರಲ್ಲಿ ಭಾಗವಹಿಸಿದ್ದು. ಫ್ಲ್ಯಾಗ್ ಹಾಸ್ಟ್ ಆಗಿತ್ತು. ಜಿ ಪರಮೇಶ್ವರ್ ಅವರು ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ಇದ್ದರು, ನಾವು ಅದನ್ನು ನೋಡಿವಿ. ಅದಾದ ನಂತರದಲ್ಲಿ ಒಂದು ಇಡೀ ಸ್ಟೇಡಿಯಮನ್ನು ಒಂದು ರೌಂಡ್ ಹಾಕ್ಕೊಂಬರೋಣ ಅಂತ ನಾನಾದರೂ ಹೊರಟೆ. ತುಂಬ ಮಕ್ಕಳು ನೆರೆದಿದ್ರು ನೋಡಿ ಸ್ಟೇಡಿಯಮಲ್ಲಿ. ಅಲ್ಲಿ ಪೆರೇಡ್ ಹೋಗೋದಂತಹ ಎಲ್ಲರೂ ಸಹ ಅಲ್ಲಿ ಸಾಲಾಗಿ ನಿಂತಿದ್ದರು ನೋಡಿ. ಇದು ಸಾಲಾಗಿ ನಿಂತಿದ್ದಂಥದ್ದು ಎಷ್ಟು ಶಿಸ್ತುಬದ್ಧವಾಗಿ ನಿಂತಿದ್ದಾರೆ ಎಲ್ಲ ತಂಡಗಳಲ್ಲಿ. ಇದರಲ್ಲಿ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಅಂತ ಅವರಿಗೆ ಬಹುಮಾನಗಳನ್ನು ಸಹ ಕೊಡ್ತಾರೆ. ಅಲ್ಲಿ ಮಕ್ಕಳನ್ನು ನೋಡೋಣ ಅಂತ ಹೋದೆ ನೋಡಿ. ಅಲ್ಲೊಂದು ತುಂಬ ಆಕರ್ಷಣೀಯವಾಗಿ ಕಂಡಿದ್ದು ಅಂದರೆ ಈ ಒಂದು ಶಾಲೆಯ ಮಕ್ಕಳುಗಳು ಕೇಸರಿ, ಬಿಳಿ, ಹಸಿರು ವಸ್ತ್ರವನ್ನು ಧರಿಸಿಕೊಂಡು ಹೇಗೆ ಸಾಲಾಗಿ ಕೂತಿದ್ದಾರೆ ನೋಡಿ. ತುಂಬ ಚೆನ್ನಾಗಿ ಅಟ್ರಾಕ್ಟಿವ್, ಇಡೀ ಜನಸಮುದಾಯದಲ್ಲಿ ಅಟ್ರಾಕ್ಟಿವ್ ಆಗಿ ಕಂಡಿದ್ದು ಆ ಶಾಲೆಯ ಮಕ್ಕಳು. ಇವತ್ತಿನ ಬ್ಲಾಗು. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ